ಅವ್ನ ಕಷ್ಟಗಳು ದೇವಸ್ಥಾನಕ್ಕೆ ಹೋಗ್ತಾನೆ 10 ರೂಪಾಯಿ ಬಂದು ಆ ದುಡ್ಡು ಇವರು 2000 ರೂಪಾಯಿ ಕೊಟ್ಟರು ಮಾಡ್ಬಿಟ್ರೆ ಅಪ್ಪ ದೇವಸ್ಥಾನಕ್ಕೆ ಹೋಗಕ್ಕಾಗಲ್ಲ. ಇವರು ಉಂಡಿ ತುಂಬ್ಕೊಳೋದಕ್ಕೋಸ್ಕರ ಜನಗಳ ಮೇಲೆ ಅಷ್ಟೊಂದು ಭಾರ ಹಾಕೋದು ಸರ್ಕಾರದ ದೊಡ್ಡ ತಪ್ಪಿದೆ. ಏನ್ ಗೇಟಿಂದ ಆಚೆ ನಿಂತ್ಕೊಂಡು ಕೈ ಮುಗಿದ್ಬಿಟ್ಟು ಹೋಗ್ಬೇಕಾಗ್ತದೆ. ಈ ಲೆವೆಲ್ಗೆ ಈ ಸರ್ಕಾರ ಬಂದಿದೆ. ಆಗ ಆ ಭಾಗ್ಯ ಕೊಡ್ತೀವಿ ಈ ಭಾಗ್ಯ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಷ್ಟೊಂದು ಸಾವಿರಾರು ಲಕ್ಷಾಂತರ ಕೋಟಿ ಸಾಲ ಮಾಡೋದು. ಪ್ರತಿಯೊಂದನ್ನು ಎಲ್ಲ ಏರಿಸ್ಬಿಟ್ಟು ಜನಗಳಿಗೆ ದುಬಾರಿ ಜೀವನ ಮಾಡಿಟ್ಟಿದ್ದಾರೆ. ಈಗ ಇದ್ಯಾವುದು ಉಳಿದಿಲ್ಲ, ದೇವಸ್ಥಾನಕ್ಕೆ ಕೈ ಹಾಕಿದ್ದಾರೆ. ಹಿಂದೂ ದೇವಸ್ಥಾನಗಳನ್ನ ಏನು ಕಂಟ್ರೋಲ್ ಮಾಡ್ತಾ ಇದಾರೆ, ಅದೇ ರೀತಿ ಚರ್ಚ್ಗಳು ಮಸೀದಿಗಳನ್ನ ಕಂಟ್ರೋಲ್ ಮಾಡಿದ್ರೆ ದರ್ಶನ ಕೈ ಮುಗಿದು ಬರೋದಕ್ಕೆ 2000 ರೂಪಾಯಿ ಕೊಡಬೇಕು ಅಂತಂದ್ರೆ ಈ ಸರ್ಕಾರ ಫಸ್ಟ್ ಹೋಗ್ಬೇಕು. ತುಂಬಾನೇ ತಪ್ಪು ಆಕ್ಚುಲಿ. ಈಗ ದೇವಸ್ಥಾನಗಳಿರೋದು ಸಾರ್ವಜನಿಕರಿಗಾಗಿ, ಅಲ್ಲಿ ಕಲೆಕ್ಷನ್ ಮಾಡ್ಬಿಟ್ಟು ಇವರು ಉಂಡಿ ತುಂಬ್ಕೊಳೋದಕ್ಕೋಸ್ಕರ ಜನಗಳ ಮೇಲೆ ಅಷ್ಟೊಂದು ಭಾರ ಹಾಕೋದು ಸರ್ಕಾರದ ದೊಡ್ಡ ತಪ್ಪಿದೆ. ಇದು ಯಾವ ಸರ್ಕಾರನೂ ಹಿಂದೆ ಯಾರು ಮಾಡಿಲ್ಲ ಇಲ್ಲಿವರೆಗೂ. ಜನಗಳಿಗೇನೋ ಒಂದು ದೇವ್ರನ್ನ ದರ್ಶನ ಮಾಡ್ಬೇಕು, ಒಂದು ಭಕ್ತಿಯಿಂದ ಹೋಗ್ಬೇಕು ಅಂತಂದ್ರೆ ದುಡ್ಡು ಕೊಟ್ಟು ಹೋಗೋ ಅದು ಅಷ್ಟು ದುಡ್ಡುಗಳನ್ನ ಇವಾಗ VIP ಗೆ ಏನೋ 100 ರೂಪಾಯಿ ತಗೊಂಡವ್ರು, ಈಗ 2000 ರೂಪಾಯಿ ಅಂತಂದ್ರೆ ಅದು ಇನ್ನ ಬಡವ್ರಿಗೆ ಇನ್ನೇನು ದೇವಸ್ಥಾನಕ್ಕೂ ಹೋಗೋಕ್ಕೂ ಆಗಲ್ಲ. ಇನ್ನು ಏನ್ ಗೇಟಿಂದ ಆಚೆ ನಿಂತ್ಕೊಂಡು ಕೈ ಮುಗಿದ್ಬಿಟ್ಟು ಹೋಗ್ಬೇಕಾಗ್ತದೆ. ಈ ಲೆವೆಲ್ಗೆ ಈ ಸರ್ಕಾರ ಬಂದಿದೆ ಇವತ್ತು. ಬಡವರಂತೂ ಇವಾಗ ನೋಡಿ, ಈಗ ಆಗ ಆ ಭಾಗ್ಯ ಕೊಡ್ತೀವಿ ಈ ಭಾಗ್ಯ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಷ್ಟೊಂದು ಸಾವಿರಾರು ಲಕ್ಷಾಂತರ ಕೋಟಿ ಸಾಲ ಮಾಡಿದ್ರು. ಇವತ್ತು ಕರ್ನಾಟಕ ಸರ್ಕಾರದ್ದು ಸುಮಾರು ಒಂದು 7-8 ಲಕ್ಷ ಕೋಟಿವರೆಗೂ ರೀಚ್ ಆಗಿದೆ. ಇವಾಗ ಅದೆಲ್ಲ ಯಾರ ತಲೆ ಮೇಲೆ? ನಮ್ಮ ತಲೆ ಮೇಲೆನೆ. ಇವತ್ತೇನಿಲ್ಲ ಅಂದ್ರೆ ಒಬ್ಬೊಬ್ಬರ ಮೇಲೆ 25 ಸಾವಿರ ಪರ್ ಹೆಡ್ ತಲೆ ಮೇಲೆ ಸಾಲ ಅನ್ನೋದು ಒರೆಸ್ಬಿಟ್ಟಿದ್ದಾರೆ. ಇವಾಗ ಅವ್ರು ಬರೋದಕ್ಕಿಂತ ಮೊದಲು 2.5-3 ಲಕ್ಷ ಕೋಟಿ ಸಾಲ ಏನೋ ಇತ್ತು ಕರ್ನಾಟಕ ಸರ್ಕಾರದ್ದು. ಈಗ ಆ ಸಾಲ ತೀರ್ಸ್ಬೇಕು, ಅದಕ್ಕೆ ಬಡ್ಡಿ ಕಟ್ಟಬೇಕು ಅಂತಂದ್ರೆ 50,000 ವರ್ಷಕ್ಕೆ, ತಿಂಗಳಿಗೆ ಏನಿಲ್ಲ ಅಂದ್ರೆ ಈ ವರ್ಷಕ್ಕೆ ಒಂದು 50,000 ಲಕ್ಷ ತಕ್ಕ ಬಡ್ಡಿನೇ ಹೋಗುತ್ತೆ. ಇವಾಗ ಆ ತಗೊಂಡಿರೋ ಸಾಲಗಳಿಗೆ ತೀರ್ಸ್ಬೇಕು ಅಂತಂದ್ರೆ RBI ದುಡ್ಡು ಕಟ್ಟಬೇಕು, ಎಲ್ಲೆಲ್ಲಿ ತಗೊಂಡಿರ್ತಾರೋ ಅವ್ರಿಗೆ ಬಡ್ಡಿ ಕಟ್ಟಲೇಬೇಕು. ಆ ಬಡ್ಡಿ ಎಲ್ಲ ನಮ್ಮ ಮೇಲೆ ಎಲ್ಲಾ ಬೆಲೆಗಳು ಏರ್ಸಿಟ್ಟಿದ್ದಾರೆ. ಹಾಲಿಂದ ಹಿಡಿದು ರೇಷನ್ಗಳಿಂದ ಹಿಡಿದು ಪ್ರತಿಯೊಂದೂ ಎಲ್ಲ ಇವಾಗ ಪ್ರತಿಯೊಂದು ಯಾವ್ದು ಏನ್ ಇಂಥದ್ದಿಲ್ಲ ಅನ್ನಂಗಿಲ್ಲ. ಪ್ರತಿಯೊಂದನ್ನು ಎಲ್ಲ ಏರಿಸ್ಬಿಟ್ಟು ಜನಗಳಿಗೆ ದುಬಾರಿ ಜೀವನ ಮಾಡಿಟ್ಟಿದ್ದಾರೆ. ಈಗ ಇದ್ಯಾವುದು ಉಳಿದಿಲ್ಲ, ದೇವಸ್ಥಾನಕ್ಕೆ ಕೈ ಹಾಕಿದ್ದಾರೆ. ಅದು 2000 ರೂಪಾಯಿ. ನೀವು ತಿರುಪತಿಗೆ ಹೋಗೋಕೆ 2000 ರೂಪಾಯಿ ಬೇಕಾಗಿಲ್ಲ. ಇವತ್ತು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಫ್ರೀಯಾಗಿ ಹೋಗಿ ದರ್ಶನ ಮಾಡ್ಕೊಂಡು ಬರುವಂತ ಒಂದು ಸನ್ನಿವೇಶನ ಇವತ್ತು ಈ ಮಟ್ಟಕ್ಕೆ ತಂದಿದ್ದಾರೆ ಅಂತಂದ್ರೆ ನಾವು ಇನ್ನ ಯಾವ ಗತಿ ಹೋಗ್ಬೋದು ಮುಂದಕ್ಕೆ, ಯಾವ ಲೆವೆಲ್ಗೆ ಇನ್ನ ಈ ಸರ್ಕಾರ ಇನ್ನು 3 ವರ್ಷ ಇದೆ. ಎಲ್ಲಿವರೆಗೂ ನಮ್ಮಲ್ಲಿ ಏನು ದೋಚ್ತಾರೋ ಹೆಂಗ್ ದೋಚಿದಾರೋ ಗೊತ್ತಿಲ್ಲ. ಗ್ಯಾರಂಟಿ ಕೊಟ್ಟು ದುಡ್ಡಿಲ್ಲ, ಇದ್ರ ಮುಖಾಂತರ ಏನಾದ್ರು ರಿಕವರ್ ಮಾಡ್ತಿದ್ರ ಅಮೌಂಟ್ ಅಂತ ಉಂಡಿ ಕಾಸು ಮುಖಾಂತರ 100% ಇವಾಗ ಅವ್ರ ಉಂಡಿಗಳೇ ಇದಿರೋದು. ಜನಗಳು ಹೆಂಗೂ ದೇವಸ್ಥಾನಕ್ಕೆ ಹೋಗ್ತಾರೆ, ಆ ಉಂಡಿಗಳು ತುಂಬಿಸಿದ್ರೆ ಅಟ್ಲೀಸ್ಟ್ ಅದನ್ನ ನಾವು ಒಂಚೂರು ಮಾಡ್ಬೋದು. ಇವಾಗ ಬೇರೆ ಮಸೀದಿಗಳಲ್ಲಾಗ್ಲಿ ಚರ್ಚ್ಗಳಲ್ಲಾಗ್ಲಿ ಯಾವ್ದು ಕಂಟ್ರೋಲ್ ಯಾವ್ದು ಸರ್ಕಾರದ ಕಂಟ್ರೋಲ್ ಇಲ್ಲ. ಇನ್ನೂ ಅವ್ರಿಗೆ ಇದು ಕೊಡ್ತಾ ಇದಾರೆ, ನಿಧಿಗಳನ್ನ ಅವು ಬೇಕಾದಷ್ಟು ಇವನ್ನೆಲ್ಲ ತುಂಬಾ ಸ್ಯಾಂಕ್ಷನ್ ಮಾಡ್ತಾ ಇದಾರೆ ಚರ್ಚ್ಗಳಿಗೆ ಮಸೀದಿಗಳಿಗೆ. ಅದೇ ದೇವಸ್ಥಾನಗಳಿಗೆ ಒಬ್ಬ ಪೂಜಾರಿಗೆ ಸಂಬಳ ಕೊಡೋಕ್ಕೂ ಇವ್ರ ಹತ್ರ ದುಡ್ಡಿಲ್ಲ. ಒಬ್ಬೊಬ್ಬ ಅವ್ನಿಗೇನ್ 3,000 ರೂಪಾಯಿ ಒಬ್ರು ಕೊಟ್ರೆ ಒಬ್ಬ ಪೂಜಾರಿಗೆ ಅವ್ರು ಏನ್ ಜೀವನ ಮಾಡ್ತಾರೆ ಅದ್ರಲ್ಲಿ? ಈ ರೀತಿಯಾಗಿ ಇದೇನಂದ್ರೆ ಈ ಸರ್ಕಾರದ ವಶದಿಂದ ಈ ದೇವಸ್ಥಾನಗಳನ್ನ ಬೇರ್ಪಡಿಸ್ಬೇಕು. ಈಗ ಗೌರ್ಮೆಂಟ್ ಕಂಟ್ರೋಲ್ ಇರಬಾರ್ದು ಅಂದ್ರೆ ಯಾರು ಕಂಟ್ರೋಲ್ ಮಾಡ್ಬೇಕಾಗುತ್ತೆ ದೇವಸ್ಥಾನಗಳು? ಸರ್ ಇದಕ್ಕೆ ಅಂತಾನೆ ಇವಾಗ ಮಸೀದಿಗಳನ್ನ ಯಾರು ಕಂಟ್ರೋಲ್ ಮಾಡ್ತಾರೆ? ವಕ್ಫ್ ಬೋರ್ಡ್ ಅದು ಇದು ಏನೇನೋ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ನಮ್ದು ಹಿಂದೂಗಳಿಗೂ ಒಂದು ಇದು ಬರಬೇಕು. ನಮ್ದೇ ಆದ ಒಂದು ಸನಾತನ ಧರ್ಮ ಏನಂತ ಇದೆ, ಅವ್ರ ಕಂಟ್ರೋಲ್ಗೆ ಇದು ಬರಬೇಕು. ಆ ದುಡ್ಡನ್ನ ದೇವಸ್ಥಾನದ ಅಭಿವೃದ್ಧಿಗೋ ಇಲ್ಲ ಸಾರ್ವಜನಿಕರ ಅಭಿವೃದ್ಧಿಗೋ, ಮಕ್ಕಳಿಗೆ ಎಜುಕೇಶನ್ಗಳಿಗೆ ಇಂಥದಕ್ಕೆ ಉಪಯೋಗಿಸೋದು ಬಿಟ್ಟು ಇವರು ತಗೊಂಡೋಗಿ ಬೇರೆ ಬೇರೆ ಯಾವ್ಯಾವುದಕ್ಕೋ ಯೂಸ್ ಮಾಡಿ ಎಲ್ಲ ಇದು ಮಾಡೋದ್ರಿಂದ ಜನಗಳಿಗೆ ಸಾರ್ವಜನಿಕರು ತುಂಬಾ ತೊಂದರೆನೇ. ಇದು 2,000 ರೂಪಾಯಿ ಕೊಟ್ಟು ದರ್ಶನ ಮಾಡುವಂತ ಅವಶ್ಯಕತೆ ಇವತ್ತು ಯಾರಿಗೂ ಬೇಕಿಲ್ಲ. VIP ಕೂಡ 2,000 ರೂಪಾಯಿ ಕೊಡ್ಬೇಕು ಅಂದ್ರೆ ಅವ್ನು ಯೋಚನೆ ಮಾಡ್ತಾನೆ ಇವತ್ತು. ಈಗ ದುಡ್ಡು ಇರೋರಿಗೆ ಡೈರೆಕ್ಟ್ ದರ್ಶನ, ಬಡವರು ಡಿಸ್ಕ್ರಿಮಿನೇಷನ್ ಖಂಡಿತ ಇದು ಬಹಳ ಅನ್ಯಾಯ. 2,000 ರೂಪಾಯಿ ಕೊಟ್ಟು ಯಾವ ಬಡವ ಏನ್ ನೋಡ್ತಾನೆ ಸರ್? ದೇವಸ್ಥಾನ ದರ್ಶನ ಮಾಡ್ಬೇಕು 2,000 ರೂಪಾಯಿ ಕೊಡ್ಬೇಕಾ? ಫ್ರೀಯಾಗಿ ಹೋಗಿ ದರ್ಶನ ಕೈ ಮುಗಿದು ಬರೋದಕ್ಕೆ 2,000 ರೂಪಾಯಿ ಕೊಡ್ಬೇಕು ಅಂತಂದ್ರೆ ಇದು ಬಹಳ ಇದು ಅನ್ಯಾಯ ಸರ್. ಈ ಸರ್ಕಾರ ಫಸ್ಟ್ ಹೋಗ್ಬೇಕಿದು, ಸರ್ಕಾರ ಮಾತ್ರ ಇರಬಾರ್ದು. ಈಗ ದೇವಸ್ಥಾನಗಳಲ್ಲಿ ನೀವು ನೋಡಿದ ಮಟ್ಟಿಗೆ ಮೂಲ ಸೌಕರ್ಯಗಳು ಇದನ್ನ ಎಲ್ಲಾ ದೇವಸ್ಥಾನ ಖಂಡಿತ ಇಲ್ಲ ಸರ್. ಎಲ್ಲಿದ್ದಾರೆ ಸರ್ ಮೂಲ ಸೌಕರ್ಯ? ಏನು ಮಾಡಿಲ್ಲ. ಎಲ್ಲೋ ದೊಡ್ಡ ದೇವಸ್ಥಾನಗಳಲ್ಲಿ
ಅಲ್ಲಿ ಸ್ವಲ್ಪ ಛತ್ರಗಳು ಉಳ್ಕೊಳೋದಕ್ಕೆ ಅದಕ್ಕೆ ಇದಕ್ಕೆ ಎಲ್ಲ ಮಾಡಿದ್ದಾರೆ ಬಿಟ್ರೆ ಬೇರೆ ಏನು ಅಂತ ಇದಿಲ್ಲ, ಅಂತ ಹೈಟೆಕ್ ಆಗಿ ಏನು ಮಾಡಿಲ್ಲ. ಈಗ ತಿರುಪತಿಲೆಲ್ಲ ಮಾಡಿದ್ದಾರೆ. ಆ ಟೈಪಲ್ಲಿ ಎಲ್ಲೂ ನಮ್ಮ ಕರ್ನಾಟಕದಲ್ಲಿ ಯಾವ ದೇವಸ್ಥಾನನೂ ಇಲ್ಲ. ಯಾಕೆಂದ್ರೆ ಫಂಡ್ಸ್ ನ ಕರೆಕ್ಟಾಗಿ ಯೂಸ್ ಮಾಡ್ತಾರೆ. ಇಲ್ಲಿ ಕೋಟ್ಯಾಂತರ ರೂಪಾಯಿ ಕಲೆಕ್ಷನ್ ಆಗುತ್ತೆ. ಕುಕ್ಕೆ ಸುಬ್ರಹ್ಮಣ್ಯ ಆಗಿರ್ಬೋದು, ಧರ್ಮಸ್ಥಳ ಬಿಡಿ, ಅದು ಬೇರೆ ಟ್ರಸ್ಟ್ ಅದು. ಇವಾಗ ಈ ತರ ಬೇಜಾನ್ ದೇವಸ್ಥಾನಗಳು ಇರೋದೆ, ಅಲ್ಲಿ ಬರ್ತಕ್ಕಂಥ ದುಡ್ಡುಗಳನ್ನ ಕರೆಕ್ಟಾಗಿ ವಿನಿಯೋಗ ಮಾಡಿ ಅಲ್ಲಿನ ಇನ್ಫ್ರಾಸ್ಟ್ರಕ್ಚರ್ಗಳನ್ನ ಜನಗಳಿಗೆ ಅನುಕೂಲ ಆಗೋ ತರ ಏನಾದ್ರು ಮಾಡಿದ್ರೆ ಖಂಡಿತ ಆಗುತ್ತೆ. ಇಲ್ಲಿ ಯಾರು ಅಷ್ಟು ಇದಾಗಿ ಯಾವ ಗೌರ್ಮೆಂಟ್ ಅನ್ನು ಸೀರಿಯಸ್ ಆಗಿ ತಗೊಂಡಿಲ್ಲ. ಇಲ್ಲಿ ಈಗ ಮೂಲ ಸೌಕರ್ಯಗಳಿಲ್ಲ, ಬಟ್ ಹುಂಡಿ ಕಾಸು ಮಾತ್ರ ಗೌರ್ಮೆಂಟ್ ತಗೊಳುತ್ತೆ. ಲೆಕ್ಕ ಪತ್ರ ಏನು ಇಲ್ಲ. ಜನ ಕೇಳ್ತಾ ಇಲ್ಲ ಅಂದ್ರೆ ಯಾರು ಇನಿಷಿಯೇಟ್ ಮಾಡ್ತಾ ಇಲ್ಲ. ಯಾರನ್ನ ಅದು ಮುಂದಾಳತ್ವ ವಹಿಸ್ಕೊಂಡು ಹೋರಾಟ ಮಾಡಿ ಅದನ್ನ ಬಿಡಿಸ್ಕೊಂಡು ಒಂದು ಅಭಿವೃದ್ಧಿಗಳಿಗೆ ಒಂದೊಂದು ಆ ದೇವಸ್ಥಾನಗಳಿಗೆ ಒಬ್ಬೊಬ್ಬರನ್ನ ಮುಖಂಡರನ್ನ ನೇಮಿಸಿ ಏನಾದ್ರು ಒಂದು ವ್ಯವಸ್ಥೆಗಳನ್ನ ಮಾಡಬೇಕಾಗಿದೆ. ಯಾರು ಮುಂದೆ ಬರ್ತಾ ಇಲ್ಲ. ಸರಿಗ ಸರ್ಕಾರ ದರ್ಶನಕ್ಕೆ ಒಂದ್ ರೇಟು, ಪ್ರಸಾದಕ್ಕೆ ಒಂದ್ ರೇಟು, ಮಂಗಳಾರತಿಗೆ ಒಂದ್ ರೇಟು, ಇದೇ ತರ ಫಿಕ್ಸ್ ಮಾಡ್ತಾ ಹೋಗ್ತಾ ಇದೆ. ಇದು ಸರಿನಾ? ಖಂಡಿತ ತಪ್ಪು ಸರ್. ನೀವು ದೇವಸ್ಥಾನಕ್ಕೆ ಹೋಗಿ ದೇವ್ರ ಕೈ ಮುಗೋದಕ್ಕೆ ನೀವು ಬೆಲೆಗಳು ಕಟ್ಟಿದ್ರೆ ಇನ್ನು ಅದಕ್ಕೆ ಭಕ್ತಿ ಇನ್ನೆಲ್ಲಿಂದ ಬರುತ್ತೆ? ಬಿಸ್ನೆಸ್, ಇಟ್ಸ್ ಎ ಪ್ಯೂರ್ಲಿ ಬಿಸ್ನೆಸ್. ಗೌರ್ಮೆಂಟ್ ಇದನ್ನ ದುರುಪಯೋಗ ಪಡಿಸ್ಕೊಂಡು ಜನಗಳ ಹತ್ರ ದುಡ್ಡು ಕಲೆಕ್ಷನ್ ಮಾಡಿ ದುರುಪಯೋಗ ಪಡಿಸ್ಕೊಂಡು ದೇವರಿಗೆ ಒಂದು ಬೆಲೆ ಇಲ್ದಂಗೆ ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ ಈಗ ದೇವಸ್ಥಾನಗಳನ್ನ ಎ ಬಿ ಸಿ ಕ್ಯಾಟಗರಿ ಮಾಡಿಟ್ಬಿಟ್ಟಿದೆ ಮುದ್ರಾ ಇಲಾಖೆ ಅಂಡರ್. ಎ ಕ್ಯಾಟಗರಿ ಅಂದ್ರೆ ದುಡ್ಡು ಬರುವಂತ, ಬಿ ಕ್ಯಾಟಗರಿ ಅಂದ್ರೆ ಮೀಡಿಯಂ, ಸಿ ಕ್ಯಾಟಗರಿ ಯಾವುದೇ ದುಡ್ಡು ಬರಲ್ಲ. ಕ್ಯಾಟಗರಿ ನಿಮ್ಗೆ ಎಷ್ಟು ಸರಿ ಅನ್ಸುತ್ತೆ ಸರ್? ದೇವ್ರು ಈಗ ದೇವ್ರ ಅಂದ್ಮೇಲೆ ಎಲ್ಲ ಒಂದೇನೆ. ಇಲ್ಲಿ ಕ್ಯಾಟಗರಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಈ ತರ ಈಗ ಈ ಜಾತಿಗಳಲ್ಲೆಲ್ಲ ಮಾಡಿಲ್ವಾ ಆ ರೀತಿ ಜಾತಿ ವ್ಯವಸ್ಥೆಯಲ್ಲಿ? ಆ ರೀತಿ ಇದರಲ್ಲೂ ಕೂಡ ದೇವಸ್ಥಾನಗಳನ್ನ ದೊಡ್ಡ ಕ್ಯಾಟಗರಿ, ಸೆಕೆಂಡ್ ಫಸ್ಟ್ ಕ್ಯಾಟಗರಿ, ಸೆಕೆಂಡ್ ಕ್ಯಾಟಗರಿ, ಥರ್ಡ್ ಕ್ಯಾಟಗರಿ ಅಂತ ಮಾಡ್ಬಿಟ್ಟು ದುಡ್ಡು ವಸೂಲಿ ಮಾಡೋ ಒಂದು ಇದಷ್ಟೇ. ಎಲ್ಲಿ ಜಾಸ್ತಿ ಕ್ರೌಡ್ ಎಲ್ಲಿ ಬರುತ್ತೋ ಅಲ್ಲಿ ದುಡ್ಡು ವಸೂಲಿ ಮಾಡೋದಕ್ಕೆ ಒಂದು ದಾರಿ ಮಾರ್ಗಗಳನ್ನ ಹುಡುಕ್ತಾ ಇದ್ದಾರೆ ಅವರು. ಇದು ಬಹಳ ತಪ್ಪಿದೆ. ಇವಾಗ ನಮ್ಮ ದುಡ್ಡು ತಗೊಂಡೋಗಿ ಚರ್ಚ್ಗಳಿಗೆ, ಮಸೀದಿಗಳಿಗೆ ಕೊಡ್ತಾ ಇದ್ದಾರೆ ಸರ್ಕಾರ. ಎಷ್ಟು ಮಟ್ಟಿಗೆ ಇದು ಸರಿ ಇಲ್ಲ ಸರ್. ಇದು ಆಕ್ಚುಲಿ ನೋಡಿ, ಇವಾಗ ಅದೇ ರೀತಿಯಾಗಿ ಇವರು ಹಿಂದೂ ದೇವಸ್ಥಾನಗಳನ್ನ ಏನು ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಅದೇ ರೀತಿ ಚರ್ಚ್ಗಳು, ಮಸೀದಿಗಳನ್ನ ಕಂಟ್ರೋಲ್ ಮಾಡಿದ್ರೆ ಎಲ್ಲಾ ದುಡ್ಡನ್ನು ಒಂದು ಒಟ್ಟಿಗೆ ಬಳಕೆ ಮಾಡಿ ಎಲ್ಲದಕ್ಕೂ ಒಂದು ಉಪಯೋಗ ಮಾಡಬಹುದು. ಇವರು ಅದನ್ನ ಮಾಡ್ತಾ ಇಲ್ಲ. ಅದನ್ನ ಅವ್ರಿಗೆ ಫ್ರೀ ಬಿಟ್ಬಿಟ್ಟು ನಮಗ್ ಮಾತ್ರ ನಮ್ಮ ದೇವಸ್ಥಾನಗಳನ್ನ ಇವ್ರು ಕಂಟ್ರೋಲ್ ಮಾಡ್ಕೊಂಡು ಇಲ್ಲಿ ಬರ್ತಕ್ಕಂಥ ಆದಾಯ ಜಾಸ್ತಿ ಇದೆ, ಅಲ್ಲಿ ಬರ್ತಕ್ಕಂಥ ಆದಾಯ ಕಮ್ಮಿ ಇದೆ. ಇಲ್ಲಿ ಯಾಕಂದ್ರೆ ಪ್ರತಿದಿನ ದೇವಸ್ಥಾನಕ್ಕೆ ಹೋಗ್ತಾರೆ ಜನ, ಅಲ್ಲಿ ಹಂಗಿಲ್ಲ, ಆದಾಯ ಅಲ್ಲಿ ಇಲ್ಲ. ಸೊ ಇಲ್ಲಿ ಆದಾಯ ಇದೆ. ಇವರು ಈ ದುಡ್ಡನ್ನ ಹೆಚ್ಚು ಕಲೆಕ್ಷನ್ ಮಾಡ್ಲಿಕ್ಕೆ ಇದೊಂದು ದಾರಿ ಮಾರ್ಗ ಇನ್ನು ಹೆಚ್ಚಿಸ್ಕೊಂತಾರೆ ಇವರು ಅಷ್ಟೇ. ಹಿಂದೂ ದೇವಸ್ಥಾನಗಳು ಟಾರ್ಗೆಟ್ ಆಗ್ತಾ ಇದೆ ಗವರ್ಮೆಂಟ್ಗೆ. ಖಂಡಿತ ಸರ್, ಟಾರ್ಗೆಟ್ ಇವ್ರು ಮಾಡಿರೋದೇ ಇದು. ಈಗ 2,000 ರೂಪಾಯಿ ಕಲೆಕ್ಷನ್ ಮಾಡ್ತಾರೋ ಅದು ಟಾರ್ಗೆಟ್ ತಾನೇ. ಅದು ಯಾವ ಉದ್ದೇಶಕ್ಕಾಗಿ ಸರ್? ಇವಾಗ ಒಬ್ಬ ಬಡವ ಏನೋ 10 ರೂಪಾಯಿ ಇರ್ತದೆ, ಜೋಬಲ್ಲಿ 10 ರೂಪಾಯಿ ಇರ್ತದೆ. ಆ 10 ರೂಪಾಯಿ ತಗೊಂಡು ಏನೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಉಂಡಿಗೆ ಹಾಕ್ಬಿಟ್ಟು ಬರ್ತಾನೆ. ಅದನ್ನ ನೀವು 2,000 ರೂಪಾಯಿ ಕೊಡು 1 ರೂಪಾಯಿ ಅವ್ನು ಎಲ್ಲಿಂದ ತರ್ತಾನೆ? ಅವ್ನ ಸಂಪಾದನೆ ಇರಲ್ಲ ಅಷ್ಟು. ದಿನಕ್ಕೆ 500 ರೂಪಾಯಿ ಸಂಪಾದನೆ ಮಾಡೋದು ಕಷ್ಟ ಆಗ್ತದೆ. ಅವ್ನ ಕಷ್ಟಗಳು ಹೇಳ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾನೆ 10 ರೂಪಾಯಿ ಇಟ್ಕೊಂಡು ಜೋಬಲ್ಲಿ. ಆ ದುಡ್ಡನ್ನು ಇವರು 2,000 ರೂಪಾಯಿ ಕೊಟ್ಟರು ಮಾಡ್ಬಿಟ್ರೆ ಅಪ್ಪ ಅವ್ನು ದೇವಸ್ಥಾನಕ್ಕೂ ಹೋಗಕ್ಕಾಗಲ್ಲ. ಆಚೆ ಕಡೆ ನಿಂತ್ಬಿಟ್ಟು ಕೈ ಮುಗಿದ್ಬಿಟ್ಟು ಹೋಗಕ್ಕಾಗಲ್ಲ. ದೇವಸ್ಥಾನ ಮ್ಯಾನೇಜ್ಮೆಂಟ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್, ಮ್ಯಾನೇಜ್ಮೆಂಟ್ ಅಂದ್ರೆ ಇವಾಗ ಎಲ್ಲ ಈಗ ಅಧಿಕಾರಿಗಳನ್ನ ಮಾಡ್ಬಿಟ್ಟಿರ್ತಾರೆ. ಅವರು ಸರ್ಕಾರದ ಇದಕ್ಕೆ ಒಳಪಟ್ಟಿರ್ತಾರೆ. VIP ಒಂಥರ ಟ್ರೀಟ್ಮೆಂಟ್ ಕೊಡ್ತಾರೆ, ಜನಸಾಮಾನ್ಯರಿಗೆ ಒಂಥರ ಟ್ರೀಟ್ಮೆಂಟ್ ಕೊಡ್ತಾರೆ. ಅದು ಸರಿ ಇಲ್ಲ. ಅದು ಎಲ್ಲರಿಗೂ ಒಂದೇ ತರ ಕಾನೂನು ಇರ್ಬೇಕು, ಒಂದೇ ಇದಾಗಬೇಕು. ಒಂದೇ ಇದನ್ನ ಇದು ಮಾಡಿದಾಗಲೇ ಅದು ಕರೆಕ್ಟಾಗಿ ಒಂದು ನ್ಯಾಯ ನೀತಿಯಾಗಿ ನಡೆಯಕ್ಕೆ ಸಾಧ್ಯ.